ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಲೋಕ ಸಮರದ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಲೋಕ ಸಮರದ ಹೊತ್ತಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಭಾಷಣವನ್ನ ಮಾಡ್ತಾರೆ ಎನ್ನುವ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈ ಭಾಷಣ ತುಂಬಾನೇ ಮಹತ್ವವನ್ನ ಪಡೆದಿದೆ. ಮಹತ್ವದ ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮೋದಿ ಏನು ಘೋಷಣೆ ಮಾಡ್ತಾರೆ ಚುನಾವಣೆ ಹೊತ್ತಲ್ಲಿ ಅಂತ ಕಾದು ನೋಡ್ತಿದ್ದಾರೆ. ಮೋದಿ ಸಿಹಿ ಸುದ್ದಿ ನೀಡ್ತಾರಾ, ಶಾಕ್ ಕೊಡ್ತಾರಾ ಅಂತ ಕೂಡ ಜನ ಕಾಯ್ತಿದ್ದಾರೆ. 15 ನಿಮಿಷಗಳ ಈ ಭಾಷಣದಲ್ಲಿ ಏನೆಲ್ಲ ಇರುತ್ತೆ ಅಂತ ಕೂಡ ತುಂಬಾ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ದಿಢೀರ್ ಅಂತ ಭಾಷಣ ಮಾಡುವುದಕ್ಕಾಗಿ ನಿರ್ಧಾರವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಈ 15 ನಿಮಿಷಗಳ ಭಾಷಣದಲ್ಲಿ ಏನೇನ್ ಇರುತ್ತೆ? ಸಿಹಿ ಸುದ್ದಿಯನ್ನ ಮೋದಿ ನೀಡ್ತಾರಾ ಅಥವಾ ಶಾಕ್ ಏನಾದ್ರೂ ಕೊಡ್ತಾರಾ ದೇಶವಾಸಿಗಳಿಗೆ ಅಂತ ಕೂಡ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಲೋಕ ಸಮರದ ಈ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಅಂತ ಭಾಷಣ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. 15 ನಿಮಿಷಗಳ ಭಾಷಣವನ್ನ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಅವರಿಂದ. ಶಬ್ಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣದಲ್ಲಿ ಏನೆಲ್ಲ ಇರಬಹುದು ಅಂತ ಅನ್ಸುತ್ತೆ? ಸಭಾ, ಈಗ ಸದ್ಯಕ್ಕೆ ಇರುವಂತ ಕುತೂಹಲ ಅದೇ. ಒಂದು ಕಡೆ ಲೋಕಸಭೆಯ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕಾಏಕಿ ಅಂದ್ರೆ ಅವರ ಪ್ಲಾನ್ ನಲ್ಲಿ ಮತ್ತು ಅವರ ಶೆಡ್ಯೂಲ್ ನಲ್ಲಿ ಇವತ್ತಿನ ಭಾಷಣ ಇರಲಿಲ್ಲ, ಅದು ಏಕಾಏಕಿ ಸೇರ್ಪಡೆ ಆಗಿರುವಂತದ್ದು. 11:45ರಿಂದ 12 ಗಂಟೆಯವರೆಗೂ ಕೂಡ 15 ನಿಮಿಷಗಳ ಕಾಲ ಇಡೀ ದೇಶವನ್ನ ಉದ್ದೇಶಿಸಿ ನಾನು ಮಾತನಾಡ್ತೇನೆ ಅನ್ನೋದನ್ನ ಈಗಾಗಲೇ ಅವರು ಟ್ವಿಟರ್ ಅಲ್ಲಿ ಬರೆದುಕೊಂಡಿರುವಂತದ್ದು. ಜೊತೆಗೆ ಎಲ್ಲಾ ದೇಶದ ಜನರಿಗೂ ಕೂಡ ಅವರು ಕರೆ ಕೊಟ್ಟಿರುವಂತದ್ದು. ಈ ಒಂದು ಭಾಷಣವನ್ನ ಎಲ್ಲರೂ ದೇಶದ ಜನರು ನೋಡ್ಬೇಕು. ನಿಮಗೆ ಲಭ್ಯ ಇರುವಂತ ಟಿವಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಜೊತೆಗೆ ರೇಡಿಯೋ ಮೂಲಕ ಈ ಒಂದು ಭಾಷಣವನ್ನ ಕೇಳಿ ಅನ್ನೋ ಒಂದು ಮನವಿಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ಹಾಗಾಗಿ ಇಡೀ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣವನ್ನ ನೋಡಿ ಅನ್ನೋ ಒಂದು ಕರೆಯನ್ನ ಕೊಟ್ಟಿರೋದ್ರಿಂದ ಯಾವ ಮಹತ್ವದ ನಿರ್ಧಾರವನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಕುತೂಹಲ ಈಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನ ಆರಂಭಿಸಲಿದ್ದಾರೆ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು, ಇದೇ ರೀತಿಯಾದಂತಹ ಒಂದು ಬೆಳವಣಿಗೆ ನಾವು 2016ರಲ್ಲಿ ಗಮನಿಸಿದ್ವಿ. ನೋಟ್ ಬ್ಯಾನ್ ಆಗೋಕ್ಕಿಂತ ಮುಂಚೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಇದೇ ರೀತಿಯಾದಂತಹ ಒಂದು ಸಂದೇಶವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಅದಾದ ಬಳಿಕ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದೇ ಒಂದು ಸಂದರ್ಭದಲ್ಲಿ ನೋಟ್ ಬ್ಯಾನ್ ಅನ್ನ ಮಾಡ್ತಿದ್ದೇವೆ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಅದೇ ರೀತಿಯಾದಂತಹ ಬೆಳವಣಿಗೆಯನ್ನ ನಾವು ಈಗ ಸದ್ಯಕ್ಕೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇಶಾದ್ಯಂತ ಚುನಾವಣೆ ಇರೋದ್ರಿಂದ ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹಾಗಾಗಿ ಅವರು ಯಾವುದೇ ಹೊಸ ಘೋಷಣೆಗಳನ್ನಾಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನ ಜಾರಿ ಮಾಡ್ಲಿಕ್ಕೆ ಬರಲ್ಲ. ಜೊತೆಗೆ ಯಾವುದೇ ಮಹತ್ವದ ನಿರ್ಧಾರಗಳನ್ನ ಸರ್ಕಾರದ ವತಿಯಿಂದ ತೆಗೆದುಕೊಳ್ಳಲಿಕ್ಕೆ ಬರಲ್ಲ. ಆದ್ರೆ ಚುನಾವಣೆ ಮುಂದೆ ಇರೋದ್ರಿಂದ ಯಾವುದಾದ್ರೂ ಚುನಾವಣೆಗೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿಯನ್ನಾದ್ರೂ ಏನಾದ್ರು ಹೇಳ್ತಾರ ಅಥವಾ ಬಿಜೆಪಿಯನ್ನ ಯಾಕೆ ಬೆಂಬಲಿಸಬೇಕು ಅನ್ನೋ ರೀತಿಯಲ್ಲಿ ಪ್ರಣಾಳಿಕೆ ಏನಾದ್ರು ಹೇಳ್ತಾರ ಅನ್ನೋದು ಸದ್ಯಕ್ಕೆ ಇರುವಂತ ಕುತೂಹಲ. ಇನ್ನೇನು ಕೆಲ ಹೊತ್ತಿನಲ್ಲೇ ಭಾಷಣ ಕೂಡ ಆರಂಭ ಆಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಏನ್ ಹೇಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕು. ಸಭಾ, ಮಗದೊಂದು ಶಬೀರ್, ಲೋಕ ಕದನ ಹತ್ತಿರದಲ್ಲಿದೆ. ಸೊ ಹಾಗಾಗಿ ಚುನಾವಣೆ ರಿಲೇಟೆಡ್ ಭಾಷಣ ಮಾಡುವಂತಹ ಚಾನ್ಸಸ್ ಜಾಸ್ತಿ ಆಗಿದೆಯಾ ಅಥವಾ ಇಷ್ಟು ವರ್ಷಗಳ ಆಡಳಿತದ ಕುರಿತು ಸರ್ಕಾರಿ ಭಾಷಣ ಮಾಡುವಂತ ನಿರೀಕ್ಷೆ ಏನಾದ್ರೂ ಇದೆಯಾ?
ಖಂಡಿತವಾಗ್ಲೂ ಲೋಕಸಭೆ ಚುನಾವಣೆ ಹತ್ರ ಇರೋದ್ರಿಂದ ಕಳೆದ 5 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ರು ಅನ್ನೋದು ಕೂಡ ಹೇಳ್ಬೋದು. ಆದ್ರೆ ಯಾವುದೇ ರೀತಿಯಾದಂತಹ ಹೊಸ ಭರವಸೆಯನ್ನ ಕೊಡ್ಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಕಳೆದ 5 ವರ್ಷದಿಂದ ಏನು ಮಾಡಿದೆ, ಮತ್ತೆ ನನ್ನನ್ನು ಮುಂದೆ ಯಾಕೆ ಬೆಂಬಲಿಸಬೇಕು, ಬಿಜೆಪಿ ಮತ್ತೆ 5 ವರ್ಷಕ್ಕೆ ಬಂದ್ರೆ ಏನ್ ಮಾಡಬಹುದು ಅನ್ನೋದನ್ನ ಆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕೀವರ್ಡ್ಸ್ ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಅದನ್ನ ಪ್ರಣಾಳಿಕೆ ರೀತಿಯಲ್ಲೂ ಕೂಡ ಪರಿಗಣಿಸಬಹುದು. ಪ್ರಣಾಳಿಕೆ ಈಗಾಗಲೇ ಲೋಕಸಭೆ ಚುನಾವಣೆ ಹತ್ರ ಇರೋದ್ರಿಂದ ಪ್ರಣಾಳಿಕೆಯನ್ನು ಕೂಡ ಪ್ರತಿಪಕ್ಷಗಳು ನೀಡಬೇಕಾಗುತ್ತೆ. ಅದನ್ನ ಈ ಬಾರಿ ನರೇಂದ್ರ ಮೋದಿ ಅವರು ವಿಶೇಷವಾಗಿ ತಮ್ಮ ಭಾಷಣದ ಮೂಲಕ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ನಾವು ಮುಂದಿನ 5 ವರ್ಷಕ್ಕೆ ಆಡಳಿತಕ್ಕೆ ಬಂದ್ರೆ ಭಾರತದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರ್ತೀವಿ, ನಮ್ಮ ನೆಕ್ಸ್ಟ್ ಪ್ಲಾನ್ಗಳೇನಿದಾವೆ, ಪ್ರಾಜೆಕ್ಟ್ಗಳೇನಿದಾವೆ ಅನ್ನೋದನ್ನ ದೇಶದ ಜನರಿಗೆ ವಿವರಿಸುವಂತ ಕೆಲಸ ಮಾಡಬಹುದು. ಆ ಮೂಲಕ ನಮಗೆ ಯಾಕೆ ಮತವನ್ನ ಕೊಡಬೇಕು, ಬಿಜೆಪಿಯನ್ನ ಯಾಕೆ ಬೆಂಬಲಿಸಬೇಕು ಅನ್ನೋದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಬೋದು. ಹೀಗಾಗಿ ಇನ್ನೇನು ಕೆಲವು ಹೊತ್ತಿನಲ್ಲೇ ಭಾಷಣ ಶುರುವಾಗೋದ್ರಿಂದ ಯಾವ ರೀತಿಯಾದಂತಹ ಭಾಷಣ ಇದು, ನರೇಂದ್ರ ಮೋದಿ ಅವರ ನಿರ್ಧಾರ ಏನು ಅನ್ನೋದು ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಅವರ ಈ ದಿನದ ಶೆಡ್ಯೂಲ್ ನಲ್ಲಿ ಈ ಭಾಷಣ ಅಳವಡಿಸಿರ್ಲಿಲ್ಲ. ಆದ್ರೆ ಏಕಾಏಕಿ ಪ್ರಧಾನಿ ಮೋದಿ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಮಾತಾಡ್ಬೇಕು ಅನ್ನೋ ಒಂದು ಅಪೇಕ್ಷೆಯನ್ನ ಮಾಡಿರುವಂತದ್ದು. ಹಾಗಾಗಿ ಅವರ ಭಾಷಣದಲ್ಲಿ ಏನಿರುತ್ತೆ ಅನ್ನೋದು ಕೂಡ ಸಹಜವಾಗಿ ಕುತೂಹಲ ಕೆಳಿಸಿರುವಂತದ್ದು. ಇನ್ನೇನು ಅದಕ್ಕೆ ಕೆಲವೇ ಹೊತ್ತಿನಲ್ಲಿ ಅದಕ್ಕೆಲ್ಲ ಕೂಡ ಉತ್ತರ ಸಿಗುತ್ತೆ. ಮೊನ್ನೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಭಾಷಣವನ್ನ ಮಾಡಿದ್ರು, ಅಂದ್ರೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು ಶಬೀರ್. ಆ ಸಂದರ್ಭದಲ್ಲಿ ಬಡ ಜನರಿಗೆ ತಿಂಗಳಿಗೆ 6,000 ಹಾಕ್ತೀನಿ, ವರ್ಷಕ್ಕೆ 72,000 ಸೇರುತ್ತೆ ಅಂತ ಮಾತನಾಡಿದ್ರು. ಅಂದ್ರೆ ಇವತ್ತಿನ ಭಾಷಣದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ತಿರುಗೇಟು ಕೊಡುವಂತ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಇರ್ಬೋದು. ಅದು ರಾಜಕೀಯವಾಗಿ ತಿರುಗೇಟು ಅಂದ್ರೆ ಈಗಾಗಲೇ ಬಿಜೆಪಿಯ ಕಡೆಯಿಂದ ರಾಜಕೀಯವಾಗಿ ಅದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾವಾಗ ರಾಹುಲ್ ಗಾಂಧಿ ಅವರು ಎಐಸಿಸಿಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಅದಾದ ಬಳಿಕ ಕೂಡ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ರು, ನಾವು ಇಡೀ ದೇಶದ ಜನರಿಗೆ ಒಟ್ಟಾರೆಯಾಗಿ ಹೇಗೆಲ್ಲ ಲಾಭ ಆಗ್ಬೋದು ಆ ರೀತಿಯಾದಂತ ಎಲ್ಲಾ ಒಂದು ಯೋಜನೆಗಳನ್ನ ಈಗಾಗಲೇ ಬಿಜೆಪಿ ತಂದಿರುವಂತದ್ದು. ವಿಶೇಷವಾಗಿ ಕಾಂಗ್ರೆಸ್ ಏನು ಮಾಡ್ಲಿಕ್ಕೆ ಹೊರಟಿಲ್ಲ. ಕಳೆದ 70 ವರ್ಷಗಳಿಂದ ಗರೀಬಿ ಹಟಾವು ಅಂತ ಕಾಂಗ್ರೆಸ್ ಹೇಳ್ತಾನೆ ಇದೆ. ಈಗಲೂ ಕೂಡ ಅದೇ ಸ್ಟ್ಯಾಂಡ್ ಅನ್ನ ಮತ್ತೆ ಮುಂದಿಟ್ಕೊಂಡ್ ಬಂದಿದ್ರಿ. ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅನ್ನೋ ಪ್ರಶ್ನೆಯನ್ನ ಕೂಡ ಅರುಣ್ ಜೇಟ್ಲಿ ಅವರು ಎತ್ತಿದ್ರು. ಹಾಗಾಗಿ ಬಹುಶಃ ಅದ್ರ ಬಗ್ಗೆ ಮಾತನಾಡ್ಲಿಕ್ಕಿಲ್ಲ. ಆದ್ರೆ ಮುಂದಿನ ರಾಜಕೀಯ ತಂತ್ರಗಳು ಅಂದ್ರೆ ಮುಂದೆ ಬಿಜೆಪಿಯನ್ನ ಯಾಕೆ ಬೆಂಬಲಿಸಬೇಕು, ಏನನ್ನ ಬಿಜೆಪಿ ಮಾಡಲಿದೆ, ಅದರ ಪ್ರಣಾಳಿಕೆಗಳೇನು, ಮುಂದಿನ ಉದ್ದೇಶಗಳೇನು, ನಮ್ಮ ಸರ್ಕಾರದ ಉದ್ದೇಶಗಳೇನು ಅನ್ನೋದು ಕೂಡ ಹೇಳ್ಬೋದು. ಮತ್ತೊಂದು ಆಯಾಮದಲ್ಲಿ ಹೇಳಿದ್ರೆ ಅವರು ರಾಜಕೀಯ ವಿಚಾರವಾಗಿ ಯಾವ್ದಾದ್ರು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲು ಇಚ್ಛೆ ಪಟ್ಟಿದ್ದಾರಾ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಅಂದ್ರೆ ಏರ್ ಸ್ಟ್ರೈಕ್ ಆಗಕ್ಕಿಂತ ಮುಂಚೆ ಕೂಡ ಅಂದ್ರೆ ಕೆಲವು ಬೆಳವಣಿಗೆಗಳ ನಡುವೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಪಕ್ಷದಲ್ಲೇ ಒಂದು ವಿರೋಧ ಇತ್ತು. ಆ ಒಂದು ಸಂದರ್ಭದಲ್ಲಿ ಅವರನ್ನ ನೆಕ್ಸ್ಟ್ ಅವಧಿಗೆ ಬದಲಾಯಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. RSS ವಲಯದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಮುಂದಿನ ಅವಧಿಗೆ ಪ್ರಧಾನಿ ಆಗೋದು ಬೇಡ ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ಕೇಳಿ ಬಂದಿತ್ತು. ಆ ಸಂಬಂಧ ಏನಾದ್ರು ಮಹತ್ವದ ನಿರ್ಧಾರವನ್ನ ಏನಾದ್ರು ಮೋದಿ ತೆಗೆದುಕೊಂಡಿದ್ದಾರಾ, ಮುಂದಿನ ಅವಧಿಗೆ ಅವರು ಪ್ರಧಾನಿಯಾಗಿ ಮುಂದೆ ಬರಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇಲ್ವಾ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತ ಅನುಮಾನ. ಆದ್ರೆ ಇವ್ಯಾವು ಕೂಡ ಖಾತ್ರಿ ಅಲ್ಲ. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅವರು ಮಾತನಾಡ್ತಾರಾ, ಒಂದ್ ವೇಳೆ ಅವರು RSS ನಿಲುವಿಗೆ ಬದ್ಧವಾಗಿ, ಅವರು ಕೂಡ RSS ನ ಒಬ್ಬ ಕಾರ್ಯಕರ್ತ ಆಗಿರೋದ್ರಿಂದ RSS ನ ನಿಲುವಿಗೆ ಬದ್ಧವಾಗಿ ಮುಂದಿನ ಅವಧಿಗೆ ಪ್ರಧಾನಿ ಆಗದೆ ಇರೋದು ನಿರ್ಧಾರ ಏನಾದ್ರು ತಗೊಂಡಿದ್ದಾರಾ, ಅಥವಾ ಸರ್ಕಾರದ ಅಂದ್ರೆ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಮುಂದಿನ ಅವಧಿಗೆ ಸರ್ಕಾರ ಯಾಕೆ ಬೇಕು, ಬಿಜೆಪಿಯನ್ನ ಯಾಕೆ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಜನರಿಗೆ ನೇರವಾಗಿ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಮೋದಿ ಅವರು ಮಾಡಬಹುದು. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಪ್ರಧಾನಿ ನರೇಂದ್ರ ಮೋದಿ ಅವರ ದಿಢೀರ್ ಭಾಷಣ ತುಂಬಾನೇ ಕುತೂಹಲವನ್ನ ಕೆರಳಿಸಿದೆ. ಯಾಕಂದ್ರೆ ಯಾವಾಗಾದ್ರೂ ಪ್ರಧಾನಿ ನರೇಂದ್ರ ಮೋದಿ ದಿಢೀರ್ ಅಂತ ಸ್ಕ್ರೀನ್ ಮೇಲೆ ಬರ್ತಾರೋ ಅವಾಗ ಎಲ್ಲಾ ದೇಶದ ಜನರು ಕೂಡ ಕಾದು ಕುಳಿತಿರ್ತಾರೆ, ಏನ್ ಮಾತಾಡ್ತಾರೋ ಏನೋ ಅನ್ನುವಂತಹ ಒಂದು ಕನ್ಫ್ಯೂಷನ್ ಜನರಲ್ಲಿ ಇರುತ್ತೆ. ಯಾಕಂದ್ರೆ 2016ರಲ್ಲಿ ನೋಟ್ ಬ್ಯಾನ್ ಮಾಡಿದಾಗ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ರೀತಿಯಾಗಿ ಸ್ಕ್ರೀನ್ ಮೇಲೆ ಬಂದು ಭಾಷಣವನ್ನ ಮಾಡಿದ್ರು. ಭಾಷಣದಲ್ಲಿ ನೋಟ್ ಬ್ಯಾನ್ ಮಾಡುವಂತಹ ಅಂಶವನ್ನ ಉಲ್ಲೇಖಿಸಿದ್ರು, ಘೋಷಣೆಯನ್ನ ಮಾಡಿದ್ರು. ಸೊ ಅದೇ ರೀತಿಯಾಗಿರುವಂತ ಚಾನ್ಸಸ್ ಇವತ್ತು ಕೂಡ ಏನಾದ್ರೂ ಇದೆಯಾ? ದೇಶದ ಜನರಿಗೆ ಏನಾದ್ರೂ ಗಂಡಾಂತರ ಕಾದಿದ್ಯಾ, ಅಥವಾ ಮಗದೊಂದು ಸರ್ಜಿಕಲ್ ಸ್ಟ್ರೈಕ್ ಏನಾದ್ರೂ ಆಗಿದೆಯಾ? ಆ ಕುರಿತು ಮಾಹಿತಿ ಏನಾದ್ರೂ ಕೊಡ್ತಿದ್ದಾರಾ? ಬಾಲ್ಕೋಟ್ ನಲ್ಲಿ ನಡೆದಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಎಷ್ಟು ಜನರನ್ನ ಕೊಂದ್ರು ಅನ್ನುವಂತಹ ಅಂಕಿಅಂಶ, ಎಷ್ಟು ಜನ ಉಗ್ರರನ್ನ ಕೊಂದ್ರು ಅನ್ನುವಂತಹ ಅಂಕಿಅಂಶ ಏನಾದ್ರೂ ಬಿಡುಗಡೆಯನ್ನ ಮಾಡ್ತಾರಾ, ಅಥವಾ ರೈತರ ಅಕೌಂಟ್ಗೆ ದುಡ್ಡು ಹಾಕುವಂತಹ ವಿಷಯಕ್ಕೆ ಕುರಿತು ಏನಾದ್ರೂ ಮಾತನಾಡ್ತಾರಾ?
ಮಗದೊಮ್ಮೆ ನೋಟ್ ಬ್ಯಾನ್ ಆಗುತ್ತೆ ಅಂತ 2016ರಲ್ಲೇ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಯಾವಾಗ ಪಿಂಕ್ ನೋಟ್ ಬಂತು ಆವಾಗ್ಲೇ ಕೂಡ ಹೇಳ್ತಾ ಇದ್ರು. ಆ ರೀತಿಯ ಮಹತ್ವದ ನಿರ್ಧಾರ ಏನಾದ್ರೂ ಇವತ್ತು ಘೋಷಣೆ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಕೂಡ ದೇಶದ ಜನ ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿಂದ ಅಧಿಕೃತವಾಗಿ ಲೋಕ ಚುನಾವಣೆಯ ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಿದ್ರು. ಇದೆಲ್ಲ ಅವರ ಶೆಡ್ಯೂಲ್ ನಲ್ಲಿ ಇತ್ತು. ಆದ್ರೆ ಸಡನ್ಲಿ ಇವತ್ತು ಭಾಷಣ ಮಾಡ್ತಾರೆ. ಸ್ಕ್ರೀನ್ ಮೇಲೆ ಕೂಡ ನಾವು ನಿಮ್ಗೆ ಆ ನೋಟ್ ಅನ್ನ ತೋರಿಸ್ತಾ ಇದ್ದೀವಿ ಏನಿದೆ ಅಂತ ಹೇಳಿ. ಬೆಳಿಗ್ಗೆ 11:45ರಿಂದ 12 ಗಂಟೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಐ ವುಡ್ ಲೈಕ್ ಟು ಅಡ್ರೆಸ್ಸಿಂಗ್ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 11:45ರಿಂದ 12 ಗಂಟೆ ಸಮಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಮೆಸೇಜ್ ಅಂತ ಕೂಡ ಟ್ವೀಟ್ ಮಾಡಲಾಗಿದೆ. ಬೆಳಗ್ಗೆಯಷ್ಟೇ ಕ್ಯಾಬಿನೆಟ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಗಿಸಿದ್ದಾರೆ. ಅತ್ತ ಚುನಾವಣೆಗೂ ಮೊದಲೇ ಭಾರತದಿಂದ ಮಗದೊಂದು ದಾಳಿಯ ಭೀತಿಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಇದ್ದಾರೆ. ಬೆಳಗ್ಗೆಯಷ್ಟೇ ಕ್ಯಾಬಿನೆಟ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಮಗದೊಂದು ಸೈಡ್ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಭಾರತ ಚುನಾವಣೆಯ ಮುಂಚೆ ಮಗದೊಮ್ಮೆ ಇಲ್ಲಿ ಸ್ಟ್ರೈಕ್ ಅನ್ನ ಮಾಡಬಹುದು, ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಬಹುದು ಅಂತ ಕೂಡ ಭೀತಿಯಲ್ಲಿದೆ. ಸೊ ಈ ಕುರಿತಂತೆ ಏನಾದ್ರೂ ಮಹತ್ವದ ಬೆಳವಣಿಗೆಗಳು ಆಗಿದೆಯಾ ಅಥವಾ ಆಗಬಹುದಾ? ಆಗಿದ್ದಾದ್ರೂ ಏನೆಲ್ಲ ಅಂಕಿ ಅಂಶಗಳನ್ನ ಇಟ್ಕೊಂಡು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ? ಮಹತ್ವದ ಘೋಷಣೆ ಏನಾದ್ರೂ ಆಗುವಂತ ಚಾನ್ಸಸ್ ಇದೆಯಾ? ಪಾಕ್ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿತ್ತು ಕೂಡ. ಬಾಲ್ಕೋಟ್ ಏರ್ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಪಾಕಿಸ್ತಾನದ ವಿಮಾನಗಳು ಭಾರತದ ಗಡಿಯನ್ನ ನುಸುಳಿದ್ವು. ಜೊತೆಗೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಪಾಕಿಸ್ತಾನದಲ್ಲಿ ಇರಿಸಿಕೊಂಡು ಅವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಕೂಡ ಮಾಡಲಾಗಿತ್ತು. ಅದಾದ ನಂತರ ಅವರಿಗೆ ಬಿಡುಗಡೆಯನ್ನು ಕೂಡ ಮಾಡಲಾಗಿತ್ತು. ಸೊ ಇದೆಲ್ಲದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಈ ಭಾಷಣದಲ್ಲಿ ಏನಾದ್ರೂ ಉತ್ತರವನ್ನ ಕೊಡ್ತಾರಾ ಅನ್ನುವಂಥದ್ದು ಕೂಡ ನಾವೆಲ್ಲ ಕಾದು ನೋಡಬೇಕಾಗಿದೆ. ಇಟ್ ಈಸ್ ಇಂಪಾರ್ಟೆಂಟ್ ಮೆಸೇಜ್ ಅಂತ ಟ್ವೀಟ್ ಕೂಡ ಮಾಡಲಾಗಿದೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಳಗ್ಗೆ ರಕ್ಷಣೆ ಕುರಿತು ಸಂಪುಟ ಸಮಿತಿ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ದಾವೂದ್ ಮಸೂದ್ ಅಜರ್ ಕುರಿತು ಏನಾದ್ರೂ ಘೋಷಣೆ ಮಾಡ್ತಾರಾ ಮೋದಿ? ಕಾದು ನೋಡಬೇಕು. ಕ್ಯಾಬಿನೆಟ್ ಸಭೆಯನ್ನ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ರು. ಈ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲವನ್ನು ಕೂಡ ಮಾತುಕತೆ ಮಾಡಲಾಗಿದೆ. ಸೊ ಜೊತೆಗೆ ಮಸೂದ್ ಅಜರ್ ನಂತಹ ಉಗ್ರರ ಬಗ್ಗೆ ಏನಾದ್ರೂ ಘೋಷಣೆ ಮಾಡ್ತಾರಾ ಇವತ್ತಿನ ಭಾಷಣದಲ್ಲಿ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ಆದ್ರೆ ಕಾದು ನೋಡ್ಬೇಕು. ಟೈಮ್ ಆಲ್ರೆಡಿ ಆಗ್ತಾ ಬಂತು. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಇಡೀ ದೇಶದ ಜನ ಕಾದು ಕುಳಿತಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಏನು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ದೇಶದ ಜನರಿಗೆ ರವಾನೆ ಮಾಡ್ತಾರೆ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ಏರ್ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಆಗಿರುವಂತಹ ಎಲ್ಲಾ ಘಟನಾವಳಿಗಳು ನಿಮ್ಮ ನೆನಪಿನಲ್ಲಿದೆ. ಅಂದ್ರೆ ಏರ್ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ಭಾರತದ ಗಡಿಯನ್ನ ನುಸುಳಿದ್ವು. ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆಯ ಡ್ರೋನ್ ಕ್ಯಾಮೆರಾ ಕೂಡ ರಾಜಸ್ಥಾನದ ಗಡಿಯಲ್ಲಿ, ಪಂಜಾಬ್ನ ಗಡಿಯಲ್ಲಿ ಬಂದಿತ್ತು. ಸೊ ಇದೆಲ್ಲ ಬೆಳವಣಿಗೆಗಳು ಆದ ನಂತರ ಆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನಾದ್ರೂ ಭಾಷಣವನ್ನ ಮಾಡ್ತಾರಾ? ದೇಶದ ಜನರಿಗೆ ಏನಾದ್ರೂ ಗಂಡಾಂತರ ಕಾದಿದ್ಯಾ? ಅಥವಾ ರೈತರಿಗೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಸಿಗಬಹುದಾ? ಮಗದೊಮ್ಮೆ ನೋಟ್ ಬ್ಯಾನ್ ಕೂಡ ಆಗಬಹುದು ಅಂತ ಹೇಳಿ ಆರ್ಥಿಕ ತಜ್ಞರು 2016ರ ನೋಟ್ ಬ್ಯಾನ್ ಆದ ತಕ್ಷಣ ಹೇಳಿದ್ರು. ಸೊ ಅಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಕೂಡ ತುಂಬಾ ಜನ ಕಾದು ಕುಳಿತಿದ್ದಾರೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ದಿಢೀರ್ ಅಂತ ಭಾಷಣ ಮಾಡ್ತಾರೋ, ಯಾವಾಗ ದಿಢೀರ್ ಅಂತ ಆನ್ ಸ್ಕ್ರೀನ್ ಬರ್ತಾರೋ ಎಲ್ಲರೂ ಕೂಡ ಕಾದು ಕುಳಿತಿರ್ತಾರೆ. ಅದು GSTನೇ ಆಗಿರಬಹುದು, ನೋಟ್ ಬ್ಯಾನೇ ಆಗಿರಬಹುದು, ಅಥವಾ ಸರ್ಜಿಕಲ್ ಸ್ಟ್ರೈಕ್, ಉರಿ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರವೂ ಕೂಡ ಇದೇ ರೀತಿಯಾಗಿ ಅವರು ಭಾಷಣವನ್ನ ಮಾಡಿದ್ರು. ಸೊ ಚುನಾವಣೆಯ ಹೊತ್ತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಷ್ಟೊಂದು ಇಂಪಾರ್ಟೆಂಟ್ ಭಾಷಣವನ್ನ ದಿಢೀರ್ ಅಂತ ಕರೆದಿರೋದು ಯಾಕೆ? ಆ ಇಂಪಾರ್ಟೆಂಟ್ ಮೆಸೇಜ್ ಆದ್ರೂ ದೇಶವಾಸಿಗಳಿಗೆ ಏನಂತ ಕೊಡಲಿದ್ದಾರೆ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ.
ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಟ್ವೀಟ್ ಕೂಡ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಟ್ವಿಟರ್ ಅಕೌಂಟ್ ಮೂಲಕ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಟೈಮ್ ಅಂತ ತುಂಬಾ ಜನ ಹೇಳ್ತಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಟೈಮಿಗೆ ಹೇಳ್ತಾರೋ ಎಕ್ಸಾಕ್ಟ್ಲಿ ಅದೇ ಟೈಮಿಗೆ ಭಾಷಣವನ್ನ ಸ್ಟಾರ್ಟ್ ಮಾಡ್ತಿದ್ರು. ಆದ್ರೆ ಯಾಕೆ ಡಿಲೇ ಆಗ್ತಾ ಇದೆ? 11:54 ಸಮಯ ಆಗಿದೆ. 11:45ಕ್ಕೆ ಅವರು ಭಾಷಣವನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ 9-10 ನಿಮಿಷಗಳು ಆಲ್ರೆಡಿ ಕಳೆದು ಹೋಗಿದೆ. ಆದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಭಾಷಣವಾಗಿದೆಯಾ, ಅದಕ್ಕೇನಾದ್ರೂ ಡಿಲೇ ಆಗ್ತಿದೆಯಾ ಅನ್ನುವಂತಹ ಟೆನ್ಷನ್ ಕೂಡ ಇಡೀ ದೇಶದ ಜನರಲ್ಲಿ ಇದೆ. ಲೋಕಸಭೆ ಚುನಾವಣೆಯ ಹೊತ್ತು ಇದು. ಸ್ವಲ್ಪ ದಿನ ಮುಂಚೆನೆ ಪುಲ್ವಾಮಾದಲ್ಲಿ 40 ಜನ ಯೋಧರು ಬಲಿಯಾಗಿದ್ರು. ಅದಾದ ನಂತರ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿತು. ಪದೇ ಪದೇ ಗಡಿ ಉಲ್ಲಂಘನೆಯನ್ನೇ ಮಾಡ್ತಾ ಇತ್ತು ಪಾಕಿಸ್ತಾನಕ್ಕೆ ಇದಿಷ್ಟೇ ಸಾಲದು, ಬುದ್ಧಿ ಕಲಿಸ್ತೀವಿ ಅಂತ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದು ಹೊಸ ಭಾರತ. ಈ ಹೊಸ ಭಾರತ ಇನ್ನೊಬ್ಬರ ಉಗ್ರರ ನೆಲೆಯನ್ನ ಹೊಕ್ಕುತ್ತೆ, ಉಗ್ರರನ್ನ ಹೊಡೆದುರುಳಿಸುತ್ತೆ ಅಂತ ಕೂಡ ತುಂಬಾ ಜನ ನಾಯಕರು ಹೇಳ್ತಾ ಇದ್ರು. ಅಂತಹ ಮಹತ್ತರ ಬೆಳವಣಿಗೆ ಏನಾದ್ರೂ ನಡೆದಿದೆಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಪಾಕ್ ಮೇಲೆ ಮಗದೊಮ್ಮೆ ಏನಾದ್ರೂ ಯುದ್ಧ ಆಗಿದೆಯಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ತನ್ನ ಕುತಂತ್ರಿ ಬುದ್ಧಿಯನ್ನ ಮಾತ್ರ ಬಿಡ್ತಾ ಇಲ್ಲ, ಪದೇ ಪದೇ ಗಡಿಯನ್ನ ಉಲ್ಲಂಘನೆ ಮಾಡ್ತಾನೆ ಇತ್ತು. ಆ ಕುರಿತಂತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಏನಾದ್ರೂ ಭಾಷಣವನ್ನ ಮಾಡ್ತಾರಾ? ರಾಷ್ಟ್ರೀಯ ಭಾಷಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದಾವೂದ್ ಇಬ್ರಾಹಿಂ ನಂತಹ ಅಂಡರ್ ವರ್ಲ್ಡ್ ಡಾನ್ ಇದ್ದಾರೆ, ಅಂತವರು ಭಾರತಕ್ಕೆ ವಾಪಸ್ ಏನಾದ್ರೂ ಬಂದಿದ್ದಾರಾ, ಅವರನ್ನ ಬಂಧಿಸಿದ್ದಾರಾ, ಈ ಕುರಿತಂತೆ ಏನಾದ್ರೂ ಘೋಷಣೆ ಮಾಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಕುರಿತು ಭಾಷಣ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಗೊತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಏನೆಲ್ಲ ಅಂಶಗಳು ಅಡಗಿದೆ ಅಂತ. ಬಟ್ ಇದು ರಾಷ್ಟ್ರೀಯ ಭಾಷಣವನ್ನ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂದ್ರೆ ಕೇವಲ ರೈತರನ್ನ ಉದ್ದೇಶಿಸಿ ಮಾತ್ರವಲ್ಲ, ಕೇವಲ ಇಂಜಿನಿಯರ್ಗಳನ್ನ ಉದ್ದೇಶಿಸಿ ಮಾತ್ರವಲ್ಲ, ರಾಷ್ಟ್ರದ ಪ್ರತಿಯೊಬ್ಬ ಜನರಿಗೂ ಕೂಡ ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗುವಂತಹ ಭಾಷಣವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಸೊ ಎಲ್ಲರೂ ಕಣ್ಣು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದತ್ತ ನೆಟ್ಟಿದೆ. ದಾವೂದ್ ಇಬ್ರಾಹಿಂ ಭಾರತಕ್ಕೆ ವಾಪಸ್ ಬರ್ತಾನಾ, ಆತನನ್ನ ಕರೆ ತಂದಿದ್ದಾರಾ, ಆತನನ್ನ ಅರೆಸ್ಟ್ ಮಾಡಿದ್ದಾರಾ, ಅಂಡರ್ ವರ್ಲ್ಡ್ ಡಾನ್ ಅನ್ನ ಅರೆಸ್ಟ್ ಮಾಡಿದ್ದಾರಾ ಅನ್ನುವ ಕುರಿತು ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಏನಿದೆ ಅದು ಭಾರತೀಯ ಜನರಲ್ಲಿ ಕ್ಯೂರಿಯಾಸಿಟಿಯನ್ನ ಜಾಸ್ತಿ ಮಾಡ್ತಾನೆ ಇದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಅಂತ ಯಾವಾಗ ಭಾಷಣ ಮಾಡೋದಕ್ಕೆ ನಿರ್ಧರಿಸುತ್ತಾರೋ ಆವಾಗ ಮಹತ್ತರ ಘೋಷಣೆಗಳೆಲ್ಲವೂ ಕೂಡ ಆಗಿದೆ, ಮಹತ್ವದ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ರಾಷ್ಟ್ರದ ಜನರಿಗೆ ತಲುಪಿದೆ. ಫಾರ್ ಎಕ್ಸಾಂಪಲ್ 2016 ನವೆಂಬರ್ ನಲ್ಲಿ ಆಗಿರುವಂತಹ ನೋಟ್ ಬ್ಯಾನೇ ಆಗಿರಬಹುದು, GST ಅಂತಹ ಘೋಷಣೆನೇ ಆಗಿರಬಹುದು. ಅದಾದ ನಂತರ ಏರ್ ಸರ್ಜಿಕಲ್ ಸ್ಟ್ರೈಕ್ ನಡೆದಿರುತ್ತೆ. ಉರಿ ಸೇನಾ ಸೆಕ್ಟರ್ ಮೇಲೆ ಪಾಕ್ನ ಉಗ್ರರು ದಾಳಿ ಮಾಡಿದಾಗ ಅದರ ಪ್ರತಿಕಾರ ತೀರಿಸಿಕೊಳ್ಳೋಕೋಸ್ಕರ ಭಾರತೀಯ ಸೇನೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಅದಾದ ನಂತರ ಬಾಲ್ಕೋಟ್ನಲ್ಲಿ ಏರ್ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಸೊ ಇಂತಹ ಮಹತ್ವದ ಘೋಷಣೆಗಳನ್ನ ಏನಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರಾ ಅಂತ ಕೂಡ ಕಾಯ್ತಾ ಕೂತಿದ್ದಾರೆ. ದೇಶವಾಸಿಗಳಿಗೆ ಸರ್ಪ್ರೈಸ್ ಏನಾದ್ರೂ ಕಾದಿದೆಯಾ? ಚುನಾವಣೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿದಾಯ ಭಾಷಣ ಏನಾದ್ರೂ ಇದು ಇರಬಹುದಾ ಅಂತ ಕೂಡ ತುಂಬಾ ಜನ ಹೇಳ್ತಿದ್ದಾರೆ. ಪಾಕ್ ಮೇಲೆ ಯುದ್ಧನ, ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಏನಾದ್ರೂ ಆಗುತ್ತಾ, ಆಗಿದೆಯಾ, ದೇಶವಾಸಿಗಳಿಗೆ ಸರ್ಪ್ರೈಸ್ ಏನಾದ್ರೂ ಕಾದಿದೆಯಾ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ಇವತ್ತು ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಹಿ ಸುದ್ದಿ ಏನಾದ್ರೂ ಕೊಡ್ತಾರಾ ಅಥವಾ ಶಾಕಿಂಗ್ ನ್ಯೂಸ್ ಏನಾದ್ರೂ ಕೊಡ್ತಾರಾ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ.
ಪ್ರಧಾನಿ ಆಡಳಿತಾವಧಿ ಇನ್ನೇನು ಅಂತ್ಯಗೊಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ವಿದಾಯ ಭಾಷಣವನ್ನ ಏನಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರಾ? ದೇಶದ ಜನರ ಅಕೌಂಟ್ಗೆ ದುಡ್ಡೇನಾದ್ರೂ ಬೀಳುತ್ತಾ ಅಂತ? ಯಾಕಂದ್ರೆ ಮೊನ್ನೆ ತಾನೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಅನ್ನ ಕರೆದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಏನು ರಾಷ್ಟ್ರದ ಬಡ ಜನರಿದ್ದಾರೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು 6,000 ಹೋಗುತ್ತೆ, ವರ್ಷಕ್ಕೆ 72,000 ಅವರ ಅಕೌಂಟ್ಗೆ ತಲುಪುತ್ತೆ ಅಂತ ಕೂಡ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೇನಾದ್ರೂ ತಿರುಗೇಟು ಕೊಡ್ತಾರಾ? ಅದನ್ನೂ ಮೀರಿಸುವಂತಹ ಏನಾದ್ರೂ ಸ್ಕೀಮ್ ಬಿಜೆಪಿ ಅವರ ಹತ್ರ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಕಾಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಭಾಷಣ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಭಾಷಣವನ್ನ ಕರೆದಿದ್ದಾರೆ. ಇವತ್ತಿನ ಅವರ ಶೆಡ್ಯೂಲ್ ನಲ್ಲಿ ಭಾಷಣ ಇರಲಿಲ್ಲ, ಆದ್ರೆ ದಿಢೀರ್ ಅಂತ ಅದನ್ನ ಸೇರ್ಪಡೆ ಮಾಡಿದ್ದು ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಟ್ವಿಟರ್ ಅಕೌಂಟ್ ಮೂಲಕ ಅದನ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಅದನ್ನ ಪೋಸ್ಟ್ ಮಾಡಿರೋದಕ್ಕೆ ಕಾರಣವೇನು? ಅಷ್ಟೊಂದು ಇಂಪಾರ್ಟೆಂಟ್ ಭಾಷಣ ದಿಢೀರ್ ಅಂತ ಮಾಡೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಪ್ರಮುಖವಾಗಿ ಭಾರತದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾವು ನೋಡಿದ್ರೆ, ಘಟನಾವಳಿಗಳನ್ನ ನಾವು ನೋಡಿದ್ರೆ, ಅದು ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಉಗ್ರರು ದಾಳಿ ಮಾಡಿದರ ಕುರಿತಾಗಿರಬಹುದು. ಸೊ ಎಲ್ಲೆಡೆ ಕೂಡ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ಉಗ್ರರ ದಾಳಿ, ಪುಲ್ವಾಮಾ ದಾಳಿ ಆದ ನಂತರ ಎಲ್ಲರೂ ಕೂಡ ಕಟ್ಟೆಚ್ಚರದಲ್ಲಿದ್ದಾರೆ ಪೊಲೀಸರು. ಮಗದೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಅಥವಾ ರಾತ್ರೋರಾತ್ರಿ ನಮ್ಮ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಾಪಸ್ ಕೂಡ ಬಂದಿತ್ತು, ಅದು ಕೂಡ ಆಗಿರಬಹುದಾ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕಾದು ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನ ಮಾಡ್ತಾರೆ. ಅವರ ಆಡಳಿತಾವಧಿ ಅಂತ್ಯಗೊಳ್ತಾ ಇದೆ. ಸೊ ಹಾಗಾಗಿ ವಿದಾಯ ಭಾಷಣ ಏನಾದ್ರೂ ಇದೆಯಾ ಅನ್ನುವಂತಹ ಒಂದು ಅಂಶವನ್ನು ಕೂಡ ನಾವು ಇಲ್ಲಿ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಾವಧಿ ಅಂತ್ಯಗೊಳ್ತಾ ಇದೆ. ಸೊ ಹಾಗಾಗಿ ಆ ಕುರಿತಂತೆ ಏನಾದ್ರೂ ಮಾತಾಡ್ತಾರಾ, ಅಥವಾ ನೆಕ್ಸ್ಟ್ ಪ್ಲಾನ್ ಏನಾದ್ರೂ ಚುನಾವಣೆ ಸಂಬಂಧಪಟ್ಟಂತೆ ಮಾತಾಡ್ತಾರಾ ಅಂತ ಕೂಡ. ಚುನಾವಣೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಕೂಡ ಮಾತಾಡಬಹುದಾಗಿತ್ತು. ಆದ್ರೆ ದಿಢೀರ್ ಅಂತ ಈ ಭಾಷಣವನ್ನ ರಾಷ್ಟ್ರೀಯ ಭಾಷಣಕ್ಕೆ ಕರೆದಿದ್ದು ಯಾಕೆ? ಅದರಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ದ ನೇಷನ್ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಅಂತಹ ಇಂಪಾರ್ಟೆಂಟ್ ಮೆಸೇಜ್ ಆದ್ರೂ ಏನಿದೆ ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಇಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಮುಗಿಬೇಕಾಗಿತ್ತು, ಆದ್ರೆ ಸಮಯ ಹಾಗೆ ಆಗ್ತಾ ಇದೆ. ಮೋದಿ ಇನ್ನೂ ಭಾಷಣ ಸ್ಟಾರ್ಟ್ ಮಾಡಿಲ್ಲ. ಇವತ್ತು ಬೆಳಗ್ಗೆ 11:45ರಿಂದ 12 ಗಂಟೆವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸಮಯ 12:02 ಆಗಿದೆ. ಆದ್ರೂ ಕೂಡ ಈ ವೆಡ್ನೆಸ್ಡೇ ದೇಶದ ಜನರಿಗೆ ಒಂದು ರೀತಿ ಟೆನ್ಷನ್. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಯಾಕೆ ಭಾಷಣ ಸ್ಟಾರ್ಟ್ ಮಾಡಿಲ್ಲ ಅಂತ ಟಿವಿ ಆನ್ ಮಾಡಿ, ರೇಡಿಯೋ ಆನ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲರೂ ಕಾಯ್ತಾ ಕುಳಿತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ, ಏನ್ ಮಾತಾಡ್ತಾರೋ ಏನೋ ಅಂತ. 15 ನಿಮಿಷಗಳ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೋ ಅಂತ ಕಾಯ್ತಾ ಇದ್ದಾರೆ. 12:02 ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಬೆಳಗಿನ ಸಂಪುಟ ಸಭೆಯಲ್ಲಿ ಏನಾದ್ರೂ ನಿರ್ಧಾರವನ್ನ ಕೈಗೊಂಡಿದ್ದಾರಾ? ಮೋದಿ ಹೇಳೋಕೆ ಹೊರಟಿರೋದಾದ್ರೂ ಏನು 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 ಅಂತ ಜನ ಟೆನ್ಷನ್ ನಲ್ಲಿ ಕಾಯ್ತಾ ಕುಳಿತಿದ್ದಾರೆ. ದೇಶದ ಜನ ಟೆನ್ಷನ್ ನಲ್ಲಿ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನು ಭಾಷಣ ಮಾಡ್ತಾರೆ ಅಂತ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾದ್ರೂ ಹೋಗೋದಾಗಿರ್ಲಿ ಅಥವಾ ಏನಾದ್ರೂ ಭಾಷಣ ಮಾಡೋದಾಗಿರ್ಲಿ ಅದು ಮುಂಚೆನೆ ಪ್ಲಾನ್ ಆಗಿರ್ತಿತ್ತು. ಆದ್ರೆ ಇವತ್ತು ಹಾಗಾಗಿಲ್ಲ. ಅವರು ಸಂಪುಟ ಸಭೆಯನ್ನ ಮಾಡಿದ ನಂತರ ದಿಢೀರಂತ ಭಾಷಣ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಆ ಭಾಷಣದಲ್ಲಿ ಏನೆಲ್ಲ ಅಂಶಗಳು ಅಡಗಿರುತ್ತೆ ಅಂತ ಕೂಡ ಇಡೀ ದೇಶದ ಜನತೆ ಕಾದು ಕುಳಿತಿದ್ದಾರೆ. ಇಂಪಾರ್ಟೆಂಟ್ ಮೆಸೇಜ್ ಅಂತ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೆಳಗ್ಗೆ 11:45ರಿಂದ 12 ಗಂಟೆ ಅಷ್ಟೊತ್ತಿಗೆ ನಾನು ಭಾಷಣವನ್ನ ಮಾಡ್ತೀನಿ, ಎಲ್ಲರೂ ಕೂಡ ವೀಕ್ಷಿಸಿ, ಟಿವಿ ಪರದೆ ಮೇಲೆ ನಾನು ಬರ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಎಕ್ಸಾಕ್ಟ್ಲಿ ಟೈಮ್ಗೆ
ಟಿವಿ ಆನ್ ಮಾಡಿಕೊಂಡು ಕೂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಜನ ಕಾದು ಕುಳಿತಿದ್ದಾರೆ. ಜೊತೆಗೆ ರೇಡಿಯೋ ಕೂಡ ಆನ್ ಮಾಡ್ಕೊಂಡು ಕೂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಮಾತಾಡಬಹುದು ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ. ಯಾಕೆ ಡಿಲೇ ಆಗ್ತಾ ಇದೆ, ಯಾಕೆ ಇಷ್ಟೊಂದು ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ದೇಶದ ಜನರಿಗೆ ಅಂತ ಕೂಡ ಒಂದ್ ರೀತಿ ಕುತೂಹಲ. ಅಂದ್ರೆ ಇಷ್ಟು ಡಿಲೇ ಆಗೋದಕ್ಕೆ ಕಾರಣ ಏನಾದ್ರೂ ಇಂಪಾರ್ಟೆಂಟ್ ಘೋಷಣೆ ಆಗಿರಬಹುದಾ, ಅಥವಾ ಏನಾದ್ರೂ ಘಟನಾವಳಿಗಳ ಬಗ್ಗೆ ಹೇಳುವಂತಹ ಚಾನ್ಸಸ್ ಇದೆಯಾ, ಅಥವಾ ಪಾಕ್ ಮತ್ತೇನಾದ್ರೂ ದಾಳಿಯನ್ನ ಮಾಡಿದ್ಯಾ, ಅಥವಾ ಪಾಕಿಸ್ತಾನದ ಮೇಲೆ ಮತ್ತೆ ನಾವು ಏನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದೀವಾ? ವಿಪಕ್ಷಗಳು ತುಂಬಾನೇ ಕೇಳ್ತಾ ಇದ್ರು, ನಮ್ಗೆ ಸಾಕ್ಷಿ ತಂದು ಕೊಡಿ, ಸಾಕ್ಷಿ ತಂದು ಕೊಡಿ, ಸಾಕ್ಷಿ ತಂದು ಕೊಡಿ ಅಂತ ಹೇಳಿ. ಉಗ್ರರ ಮೇಲೆ ನೀವು ದಾಳಿ ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಉಗ್ರರು ಎಷ್ಟು ಜನ ಉಗ್ರರು ಸತ್ತಿದ್ದಾರೆ ಅನ್ನುವಂತಹ ಸಾಕ್ಷಿ ಯಾರ ಹತ್ರನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಸಾಕ್ಷಿ ಏನಾದ್ರೂ ಬಿಡುಗಡೆಗೊಳಿಸುವಂತಹ ಚಾನ್ಸಸ್ ಇದೆಯಾ ಅಂತ ಕೂಡ. ಜೊತೆಗೆ ನೋಟ್ ಬ್ಯಾನ್ ಅನ್ನುವಂತ ಟೆನ್ಷನ್ ಇನ್ನೂ ಕೂಡ ಜನರ ಮನಸ್ಸಿನಿಂದ ಹೋಗಿಲ್ಲ. ಎಲ್ಲರೂ ಕೂಡ ಮಗದೊಮ್ಮೆ ನೋಟ್ ಬ್ಯಾನ್ ಆಗ್ಬಿಡಬಹುದಾ ಅನ್ನುವಂತ ಟೆನ್ಷನ್ ಅಲ್ಲೂ ಕೂಡ ಇದ್ದಾರೆ. ದೇಶಕ್ಕೆ ಏನಾದ್ರೂ ಗಂಡಾಂತರ ಕಾದಿದ್ಯಾ, ಅಥವಾ ರೈತರಿಗೆ ಏನಾದ್ರೂ ಬಂಪರ್ ಗಿಫ್ಟ್ ಕಾದಿದ್ಯಾ, ದೇಶದ ಜನರಿಗೆ ಏನಾದ್ರೂ ಬಂಪರ್ ಗಿಫ್ಟ್ ಕಾದಿದ್ಯಾ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ವಿದಾಯ ಭಾಷಣವನ್ನ ಏನಾದ್ರೂ ಇವತ್ತು ಮಾಡಬಹುದಾ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. 12:05 ಆಗಿದೆ. ಈಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆನ್ ಸ್ಕ್ರೀನ್ ಬಂದಿಲ್ಲ. ಮನೆಯಲ್ಲಿರೋರಿಗೆಲ್ಲ ಟೆನ್ಷನ್. ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಭಾಷಣ ಮಾಡ್ತೀನಿ ಅಂತ ಹೇಳಿ ಅವರು ಟ್ವೀಟ್ ಮಾಡಿರೋ ಮುಖಾಂತರ ಇಡೀ ದೇಶದ ಜನರಿಗೆ ಒಂದ್ ರೀತಿ ಟೆನ್ಷನ್ನು. ಯಾಕಂದ್ರೆ ನೋಟ್ ಬ್ಯಾನ್ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇದೇ ರೀತಿಯಾಗಿರುವಂತ ಟೆನ್ಷನ್ ದೇಶದ ಜನರಲ್ಲಿ ಕಾಡಿತ್ತು. ಆದ್ರೆ ಪ್ರಧಾನಿ ಮೋದಿ ಭಾಷಣದಲ್ಲಿ ಇವತ್ತು ಏನೇನಿದೆಯೋ ಅನ್ನುವಂತ ಟೆನ್ಷನ್ ಕೂಡ ಕಾಯ್ತಾ ಇದೆ. ಆಫೀಸ್ ನಲ್ಲಿ ಇದ್ದವರು ಕೂಡ ತಮ್ಮ ಫೋನ್ ನಲ್ಲಿ ಯೂಟ್ಯೂಬ್ ಆನ್ ಮಾಡಿ ನ್ಯೂಸ್ ಅನ್ನ ನೋಡ್ತಿದ್ದಾರೆ. ಕೆಲವೊಬ್ರು ರೇಡಿಯೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತಾಡ್ತಾರೆ ಅಂತ ಕೂಡ ಕಾದು ಕುಳಿತಿದ್ದಾರೆ. ಹಲವಾರು ವೆಬ್ಸೈಟ್ ಗಳನ್ನ ಓಪನ್ ಮಾಡಿ ಲೈವ್ ನ್ಯೂಸ್ ಅನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಆದ್ರೆ ಇಷ್ಟು 12:06 ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಯಾಕೆ ತಮ್ಮ ಭಾಷಣವನ್ನ ಸ್ಟಾರ್ಟ್ ಮಾಡಿಲ್ಲ? ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನಾದ್ರೂ ಅನೌನ್ಸ್ ಮಾಡಿದ್ರೆ, ಅದು ಮನ್ ಕಿ ಬಾತ್ ಆಗಿರಬಹುದು, ಬೇರೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಇಷ್ಟೊತ್ತಿಗೆ ನಾನು ಭಾಷಣ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಎಕ್ಸಾಕ್ಟ್ಲಿ ಟೈಮ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಸ್ಟಾರ್ಟ್ ಮಾಡ್ತಿದ್ರು. ಆದ್ರೆ ಸುಮಾರು 20 ನಿಮಿಷ ಡಿಲೇ ಆಗಿದೆ. ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಕ್ಯೂರಿಯಾಸಿಟಿಯನ್ನ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಲ್ಡ್ ಮಾಡ್ತಿದ್ದಾರೆ? ಜನರು ಕೂಡ ತುಂಬಾ ಕ್ಯೂರಿಯಸ್ ಆಗಿ ಕಾದು ಕುಳಿತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಇವತ್ತು ಏನಿರುತ್ತೆ, ಅಂತಹ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಅವ್ರು ಏನ್ ಕೊಡೋಕೆ ಬಯಸ್ತಿದ್ದಾರೆ ಅಂತ ಕೂಡ ಕಾದು ಕುಳಿತಿದ್ದಾರೆ. ಆದ್ರೆ ಈವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆನ್ ಸ್ಕ್ರೀನ್ ಬಂದಿಲ್ಲ. ರಾಷ್ಟ್ರೀಯ ಭಾಷಣವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. 2,500 ರೂಪಾಯಿ ನೋಟ್ ನಿಷೇಧ ಏನಾದ್ರೂ ಮಗದೊಮ್ಮೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ನವೆಂಬರ್ನಲ್ಲಿ ನೋಟ್ ಬ್ಯಾನ್ ಆದಂಗೆ ಮಗದೊಮ್ಮೆ ದಿಢೀರ್ ಅಂತ ನೋಟ್ ಬ್ಯಾನ್ ಏನಾದ್ರೂ ಆಗುತ್ತಾ ಅಂತ. ಯಾಕಂದ್ರೆ ನೋಟ್ ಬ್ಯಾನ್ ಆದ ನಂತರ ವಿಪಕ್ಷಗಳಂತೂ ಟೀಕೆ ಮಾಡ್ತಾನೆ ಇತ್ತು. ವಿಪಕ್ಷಗಳನ್ನ ಒಂದ್ ಸೈಡ್ ಇಟ್ಬಿಡಿ, ಆರ್ಥಿಕ ತಜ್ಞರೇ ಇದಕ್ಕೆ ಸೀಮಿತವಾಗಿರಲ್ಲ, ಅಷ್ಟೊಂದು ಕ್ವಾಲಿಟಿ ನೋಟು ಕೂಡ ನಮಗೆ ಸಿಗ್ತಾ ಇಲ್ಲ, ಮಗದೊಮ್ಮೆ ನೋಟ್ ಬ್ಯಾನ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ರು ಆರ್ಥಿಕ ತಜ್ಞರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಅದೇ ನಿಟ್ಟಿನಲ್ಲಿ ಇವತ್ತು ಮಗದೊಮ್ಮೆ ನೋಟ್ ಬ್ಯಾನ್ ಆಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ದಿಢೀರ್ ಅಂತ ಎಲೆಕ್ಷನ್ ಟೈಮ್ ಅಲ್ಲಿ ಈ ರೀತಿಯಾಗಿ ನೋಟ್ ಬ್ಯಾನ್ ಏನಾದ್ರೂ ಮಾಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಭದ್ರುದ್ದೀನ್ ಅವರಿಂದ. ಭದ್ರುದ್ದೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ದಿಢೀರ್ ಅಂತ ಭಾಷಣ ಮಾಡ್ತೀನಿ ಅಂತ ಘೋಷಿಸ್ತಾರೋ ಎಲ್ರಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಭಾಷಣ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಯಾಕೆ ಡಿಲೇ ಅಂತ ಅನ್ಸುತ್ತೆ?
ಸಭಾ ನಿಜ ಮೋದಿಯವರು ಯಾವಾಗಾದರೂ ಭಾಷಣ ಮಾಡ್ತಾರೆ ಅಂದಾಗ ನಿಜವಾಗಿ ಏನಾದ್ರು ಒಂದು ಅನೌನ್ಸ್ಮೆಂಟ್ ಇದೆ ಅನ್ನೋದು ನಿರೀಕ್ಷೆ ನಿಜವಾಗ್ಲೂ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಒಂದಂತೂ ನಿಜ, ಅದು ಯಾಕೆ ಅಂತ ಹೇಳಿದರೆ ನವಂಬರ್ 8ರಂದು ಮೋದಿಯವರು ದಿಢೀರ್ ಬಂದು ನೋಟ್ ಬ್ಯಾನ್ ಮಾಡಿದಾಗ ಎಲ್ಲರಿಗೂ ದೇಶಾದ್ಯಂತ ಅಚ್ಚರಿ ಮೂಡಿಸಿತು. ಆದರೆ ಇವತ್ತು ಅವರು ಮುಂಚಿತವಾಗಿ ನಾನು ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ 11:45ರಿಂದ 12 ಗಂಟೆ ಒಳಗೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಂಗೆ ಎಲ್ಲರಲ್ಲೂ ಡವಡವ ಆರಂಭ ಆಗಿತ್ತು. ಆದರೆ ಈಗ ಇನ್ನೂ ಆರಂಭ ಮಾಡಿಲ್ಲ. ಆದರೆ ಒಂದಂತೂ ನಿಜ, ಯಾವುದೋ ಒಂದು ಮಹತ್ವದ ಏನು ಘೋಷಣೆಯನ್ನು ಮಾಡಲಿಕ್ಕಾಗಿ ಅವರು ಭಾಷಣ ಮಾಡೋರಿದ್ದಾರೆ ದೇಶವನ್ನು ಉದ್ದೇಶಿಸಿ ಅನ್ನೋದು ಅವರ ಆಪ್ತ ವಲಯಗಳಿಂದ ಸಿಕ್ಕಿರುವಂಥ ಮಾಹಿತಿ. ಆದರೆ ಒಂದಂತೂ ಸ್ಪಷ್ಟ, ಅವರು ನೋಟ್ ಬ್ಯಾನ್ ಅಂತ ಯಾವುದೇ ಮಹತ್ವದ ಘೋಷಣೆಗಳನ್ನ ಮಾಡುವಂತಿಲ್ಲ. ಆದರೆ ರಾಷ್ಟ್ರದ ಭದ್ರತೆ ಕುರಿತಂತೆ ಏನಾದರೂ ಮಹತ್ವದ ನಿರ್ಧಾರವನ್ನು ಅಥವಾ ಸುಳಿವನ್ನು ನೀಡಬಹುದು ಅನ್ನೋದು ನಿರೀಕ್ಷೆ. ಯಾಕೆಂತ ಹೇಳಿದ್ರೆ ನಿನ್ನೆ ತಾನೇ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ಹೇಳಿದರು, ಚುನಾವಣೆ ನಡೀತಿದೆ ಭಾರತದಲ್ಲಿ, ಈ ಸಂದರ್ಭದಲ್ಲಿ ಏನಾದರೂ ಮಾಡಬಹುದು ರಾಜಕೀಯಕ್ಕಾಗಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ನಮ್ಮಲ್ಲೂ ಕೂಡ ಏನಾದರೂ ಅದಕ್ಕೆ ತಕ್ಕ ಉತ್ತರ ಕೊಡುವಂಥ ಅಸ್ತ್ರ ಇದೆಯಾ, ಅಥವಾ ಪುಲ್ವಾಮಾ ದಾಳಿ ಅಂತ ನಡೆದ ಸಂದರ್ಭದಲ್ಲಿ, ಹತ್ಯೆಗೀಡಾದ ಸಂದರ್ಭದಲ್ಲಿ ಮಾಡಿದಂಥ ಆ ಘಟನೆ ಅಂದರೆ ಆ ಕೃತ್ಯವನ್ನು ಮಾಡಿದಂಥ ಉಗ್ರರ ಹಿನ್ನೆಲೆಯನ್ನು ಏನಾದ್ರು ಭೇದಿಸ್ತಾರಾ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಒಂದಷ್ಟು ವಿರೋಧ ಪಕ್ಷಗಳಿಂದ ಬಂದ ಟೀಕೆಗೆ ಅವರು ಪರೋಕ್ಷ ಮಾತ್ರ ಉತ್ತರ ಕೊಟ್ಟಿದ್ರು, ಆದರೆ ಇವತ್ತು ದಾಖಲೆ ಸಮೇತ ಏನಾದ್ರು ಉತ್ತರವನ್ನು ಕೊಡ್ತಾರಾ? ಇವೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುವಂಥದ್ದು. ಆದರೆ ಚುನಾವಣೆ ಸಂದರ್ಭ ಸರ್ಕಾರ ಪರವಾಗಿ ಯಾವುದೇ ಚುನಾವಣೆಗೆ ಅಥವಾ ಮತದಾರರ ಆಮಿಷ ಒಡ್ಡುವಂಥ ಅಥವಾ ಪ್ರಭಾವ ಬೀರುವಂಥ ಯಾವುದೇ ಘೋಷಣೆ ಮಾಡೋಂಗಿಲ್ಲ. ಅದರ ಉಳಿದಂತೆ ಭವಿಷ್ಯದಲ್ಲಿ ಸರ್ಕಾರ ಪಕ್ಷ ಕೈಗೊಳ್ಳಬಹುದಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇಂಥವನ್ನೇನಾರು ಹೇಳ್ಬೋದು. ಆದರೆ ಎಲ್ಲವನ್ನೂ ಕೂಡ ಚುನಾವಣಾ ಆಯೋಗ, ಚುನಾವಣಾ ನೀತಿ ಸಮಿತಿಯ ವ್ಯಾಪ್ತಿಯಲ್ಲಿ ಬರುತ್ತೆ. ಆದರೆ ಒಂದಂತೂ ಸತ್ಯ, ಅಥವಾ ಅಂಥ ಘೋಷಣೆಗೆ ಹೊರತಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಅಥವಾ ಉಗ್ರರಿಗೆ ಸಂಬಂಧಪಟ್ಟಂತೆ ಅಥವಾ ಭಾರತಕ್ಕೆ ಅಡ್ಡಿಪಡಿಸ್ತಿರುವಂಥ ಇನ್ನಿತರ ದುಷ್ಕರ್ಮಿಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತಾರಾ ಅನ್ನೋದೇ ದೇಶ ಕಾಯ್ತಾ ಇರುವಂಥ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ಸಭಾ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಭಾಷಣ ಮಾಡ್ತೀನಿ ಅಂತ ಹೇಳಿ ಒಂದು ಟೈಮ್ ಅನ್ನ ನಿಗದಿ ಮಾಡ್ತಾರೋ ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಭಾಷಣವನ್ನ ಸ್ಟಾರ್ಟ್ ಮಾಡ್ತಿದ್ರು ಬದ್ರುದ್ದೀನ್. ಬಟ್ ಇವಾಗ ಸುಮಾರು ಅರ್ಧ ಗಂಟೆ ಕಾಲ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ, ಇನ್ನೂ ಕೂಡ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ಅಂದ್ರೆ ಅದೇನಾದ್ರೂ ಸರ್ಜಿಕಲ್ ಸ್ಟ್ರೈಕ್ಗೆ ಅಥವಾ ಉಗ್ರರಿಗೆ ರಿಲೇಟೆಡ್ ಆಗಿರುವಂತ ಸುದ್ದಿ ಇರಬಹುದಾ, ಘೋಷಣೆ ಇರಬಹುದಾ? ನಿಜ ಸಭಾ, ಪ್ರಧಾನಿ ಕಾರ್ಯಾಲಯ ಒಂದು ನಿರ್ಧಾರ ತಗೊಂಡ್ಕೊಂಡ್ರೆ ಅದೇ ಕಾಲಕ್ಕೆ ತಕ್ಕಂತೆ ಆರಂಭ ಆಗುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಅಂತ ಒಂದು ಟೈಮನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಯಾಕೆ ಅನ್ನೋದು ಕೂಡ ಮತ್ತೊಂದಷ್ಟು ಕುತೂಹಲ. ಯಾಕಂತ ಹೇಳಿದ್ರೆ 11:45 ಅಂದರೆ 11:45ಕ್ಕೆ ಬಂದು ರಾಷ್ಟ್ರವನ್ನು ಉದ್ದೇಶ ಅವರು ಮಾತನಾಡ್ತಿದ್ರು ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪ್ರಧಾನಿಯಾಗಿ. ಈಗಾದರೆ ಚುನಾವಣಾ ನೀತಿ ಸಮಿತಿ. ಓಕೆ ಬದ್ರುದ್ದೀನ್, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬುಧವಾರ ಆಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಮೋದಿ ಭಾಷಣದಲ್ಲಿ ಏನೇನಿದೆಯೋ ಅಂತ ಇಡೀ ದೇಶದ ಜನತೆ ಟೆನ್ಷನ್ ನಲ್ಲಿ ಇದೆ. ಜೊತೆಗೆ ಲೇಟ್ ಕೂಡ ಆಗ್ತಾ ಇದೆ, ಡಿಲೇ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮನೆಯಲ್ಲಿರೋರಿಗೂ ಕೂಡ ಟೆನ್ಷನ್ ಇದೆ, ಆಫೀಸ್ ನಲ್ಲಿ ಕೆಲಸ ಮಾಡೋರಿಗೂ ಕೂಡ ಟೆನ್ಷನ್ ಇದೆ, ಬಸ್ ಸ್ಟ್ಯಾಂಡ್ ನಲ್ಲಿರೋರಿಗೂ ಕೂಡ ಟೆನ್ಷನ್ ಟೆನ್ಷನ್ ಟೆನ್ಷನ್. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಮಾತಾಡ್ತಾರೆ, ಏನಾದ್ರೂ ಘೋಷಣೆಯನ್ನ ಮಾಡ್ತಾರಾ? ರಾಷ್ಟ್ರೀಯ ಭಾಷಣ ಇದಾಗಿರೋದ್ರಿಂದ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದು ಅನ್ವಯ ಆಗುತ್ತೆ. ಸೊ ಹಾಗಾಗಿ ಅಂತಹ ಇಂಪಾರ್ಟೆಂಟ್ ಮೆಸೇಜ್ ಅನ್ನ ದೇಶಕ್ಕೆ ಏನ್ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಕೂಡ ಎಲ್ಲರೂ ಕಾಯ್ತಾ ಕುಳಿತಿದ್ದಾರೆ. ನವೆಂಬರ್ 8, 2016ರಲ್ಲಿ ನೋಟ್ ಬ್ಯಾನ್ ಆದಾಗ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ಟೆನ್ಷನ್ ನ ಕ್ರಿಯೇಟ್ ಮಾಡಿರಲಿಲ್ಲ. ದಿಢೀರ್ ನಾನು ಭಾಷಣ ಮಾಡ್ತೀನಿ ಅಂತ ಹೇಳಿ ಆನ್ ಏರ್ ಬಂದು ನೋಟ್ ಬ್ಯಾನ್ ಬಗ್ಗೆ ಅವರು ಹೇಳ್ಬಿಟ್ಟಿದ್ರು, ಮಾಹಿತಿಯನ್ನ ನೋಟ್ ಬ್ಯಾನ್ ಬಗ್ಗೆ ಘೋಷಣೆ ಮಾಡ್ಬಿಟ್ಟಿದ್ರು. ಆದ್ರೆ ಇವತ್ತು ಎಕ್ಸಾಕ್ಟ್ಲಿ ಅವರು 11:45ರಿಂದ 12 ಗಂಟೆವರೆಗೂ ಭಾಷಣ ಮಾಡ್ತೀನಿ ಅಂತ ಹೇಳ್ತಿದ್ರು. ಯಾಕೆ ಇವತ್ತು ಲೇಟ್ ಮಾಡ್ತಿದ್ದಾರೆ? ಸುಮಾರು ಅರ್ಧ ಗಂಟೆಗಳ ಕಾಲ ಟೈಮ್ ಆಲ್ರೆಡಿ ಆಗಿದೆ. ಇನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಭಾಷಣ ಮಾಡ್ತಾ ಇಲ್ಲ ಅಂತ ಇಡೀ ದೇಶದ ಜನತೆ ಕಾದು ಕುಳಿತಿದ್ದಾರೆ. ಟಿವಿ ಆನ್ ಮಾಡಿದ್ದಾರೆ, ಯೂಟ್ಯೂಬ್ ಆನ್ ಮಾಡಿದ್ದಾರೆ, ರೇಡಿಯೋ ಆನ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಎಲ್ಲ ಕಾದು ಕುಳಿತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಮಾತಾಡ್ತಾರೆ ಅಂತೇಳಿ. ಇತ್ತೀಚಿನ
ರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ನೋಡಿದ್ರೆ ಒಂದು ಕಡೆ ಭಾರತದಿಂದ ತಪ್ಪಿಸ್ಕೊಂಡು ಹೋದವರು ಬಂಧನವಾಗ್ತಿದ್ದಾರೆ. ಅವರ ಫಾರ್ ಎಕ್ಸಾಂಪಲ್ ನೀರವ್ ಮೋದಿನೇ ಆಗಿರ್ಬೋದು. ಮಗದೊಂದು ಕಡೆ ಪುಲ್ವಾಮಾ ದಾಳಿ ಆದ ನಂತರ ಪಾಕಿಸ್ತಾನ ಬುದ್ಧಿ ಕಲ್ತಂತೆ ಕಾಣ್ತಾ ಇಲ್ಲ. ಪದೇ ಪದೇ ಗಡಿ ಉಲ್ಲಂಘನೆ ಮಾಡಿ ಭಾರತದ ಗಡಿಯನ್ನ ನುಸುಳ್ತಾನೆ ಇದೆ. ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾನೆ ಇದೆ. ಸೊ ಹಾಗಾಗಿ ಅದಕ್ಕೆ ಸರಿಯಾಗಿರುವಂತಹ ಪ್ರತ್ಯುತ್ತರ ನಿನ್ನೆ ರಾತ್ರಿ ಏನಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರಾ, ನಮ್ಮ ಯೋಧರು ಏನಾದ್ರೂ ಕೊಟ್ಟಿದ್ದಾರಾ, ಆ ಬಗ್ಗೆ ಏನಾದ್ರೂ ಮಾತಾಡ್ತಾರಾ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ಬಾಲ್ಕೋಟ್ ಅಲ್ಲಿ ಏರ್ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಎಲ್ಲರೂ ಕೂಡ ಕೇಳ್ತಾ ಇದ್ರು, ಸಾಕ್ಷಿ ಎಲ್ಲಿದೆ, ಎಷ್ಟು ಜನ ಉಗ್ರರನ್ನ ನೀವು ಸಾಯಿಸಿದ್ದೀರಾ, ನಮ್ಮ 40 ಮಂದಿ ಏನು ಸೈನಿಕರಿದ್ದಾರೆ ಅವರು ವೀರ ಮರಣವನ್ನು ಒಪ್ಪಿದ್ದಾರೆ. ಸೊ ಅವರ ಪ್ರತೀಕಾರ ಯಾವ ರೀತಿಯಾಗಿ ನೀವು ತೋರಿಸ್ಕೊಂಡ್ ಬಂದಿದ್ದೀರಾ, ಕೇವಲ ಫೇಕ್ ಫೋಟೋಗಳನ್ನ ಫೇಕ್ ವಿಡಿಯೋಗಳನ್ನ ಮಾತ್ರ ನೀವು ಹರಿಬಿಡ್ತಿದ್ದೀರಾ, ಇದು ನಿಜವಾಗಿರುವಂತಹ ಏರ್ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಅಂತ ಕೂಡ ತುಂಬಾ ಜನ ಕ್ವಶನ್ ಮಾಡ್ತಿದ್ರು. ಸೊ ಅದಕ್ಕೆ ಇವತ್ತು ಎವಿಡೆನ್ಸ್ ಸಮೇತ ಉತ್ತರ ಏನಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರಾ, ಅಂಥದ್ದೇ ಬೆಳವಣಿಗೆ ಮತ್ತೇನಾದ್ರೂ ಆಗಿದ್ಯಾ, ಅಂಡರ್ವರ್ಲ್ಡ್ ಡಾನ್ ಬಗ್ಗೆ ಏನಾದ್ರೂ ಅವನೇನಾದ್ರೂ ಅರೆಸ್ಟ್ ಆಗ್ತಾನ, ದಾವೂದ್ ಇಬ್ರಾಹಿಂ ಏನಾದ್ರೂ ಅರೆಸ್ಟ್ ಆಗಿದ್ದಾನ, ಅರೆಸ್ಟ್ ಆಗ್ತಾನ, ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಇವತ್ತು ಏನಾದ್ರೂ ಇಂಪಾರ್ಟೆಂಟ್ ಮಾತನಾಡ್ತಾರಾ ಅಂತ ಕೂಡ ಎಲ್ಲರೂ ಕಾದು ಕುಳಿತಿದ್ದಾರೆ. ರಾಷ್ಟ್ರೀಯ ಭದ್ರತಾ ರಕ್ಷಣಾ ಸಲಹೆಗಾರ ಅಜಿತ್ ಧೋವಲ್ ಅವರ ಜೊತೆ ಸಚಿವರು ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಾತುಕತೆ ನಡೀತಾ ಇದೆಯಂತೆ. ಅರ್ಧ ಗಂಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕಾಗಿ ದೇಶದ ಜನ ಕಾದು ಕುಳಿತಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಮೀಟಿಂಗ್ ನಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. 15 ನಿಮಿಷಗಳ ಕಾಲ ಮಾತನಾಡುವುದಾಗಿ ಟ್ವೀಟ್ ನಲ್ಲಿ ಅವರು ಅನೌನ್ಸ್ ಮಾಡಿಕೊಂಡಿದ್ರು. 11:45ರಿಂದ 12 ಗಂಟೆವರೆಗೂ ನಾನು ಭಾಷಣವನ್ನ ಮಾಡ್ತೇನೆ ರಾಷ್ಟ್ರದ ಜನರನ್ನ ಉದ್ದೇಶಿಸಿ. ಇಟ್ಸ್ ಇಂಪಾರ್ಟೆಂಟ್ ನೋಟಿಸ್, ಇಂಪಾರ್ಟೆಂಟ್ ಮೆಸೇಜ್ ಅಂತ ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು. ಆದ್ರೆ ಇದುವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇಲ್ಲ. ಆದ್ರೆ ಮಗದೊಂದು ಮೂಲಗಳು ಹೇಳ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಕೇಂದ್ರ ಸಚಿವರು ಆದಿಯಾಗಿ ರಾಷ್ಟ್ರೀಯ ರಕ್ಷಣಾ ಸಲಹೆಗಾರರಾಗಿರುವಂತಹ ಅಜಿತ್ ಧೋವಲ್ ಅವರ ಜೊತೆ ಮಾತುಕತೆ ನಡೀತಾ ಇದೆ ಅಂತ. ಅಂದ್ರೆ ಅಲ್ಲಿಗೆ ಅರ್ಥ ಇದು ದೇಶದ ಭದ್ರತೆಗೆ ಸಂಬಂಧಿಸಿರುವಂತಹ ವಿಷಯನೇ ಆಗಿದೆಯಾ ಅಂತ ಅಲ್ಲ, ನಾವೆಲ್ಲ ಕಾದು ನೋಡ್ಬೇಕು. ಯಾಕಂದ್ರೆ ಸುಮಾರು ಅರ್ಧ ಗಂಟೆ ಕಳೀತಾ ಬಂತು, ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಕಾದು ಕುಳಿತಿದ್ದೀವಿ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ರಕ್ಷಣಾ ಸಲಹೆಗಾರರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರಂತೆ. ಅಜಿತ್ ಧೋವಲ್ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರಂತೆ. ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಇದೇ ಅಜಿತ್ ಧೋವಲ್ರನ್ನ ತುಂಬಾ ಜನ ಟೀಕಿಸಿದ್ರು, ತುಂಬಾ ಜನ ಮಾತನಾಡಿದ್ರು. ಆದ್ರೆ ಇವಾಗ ಅಂಥದ್ದೇ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಗದೊಮ್ಮೆ ಏನಾದ್ರೂ ಆಗಿದೆಯಾ, ಅದನ್ನ ಇವಾಗ ಅನೌನ್ಸ್ ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಕುರಿತು ಏನಾದ್ರೂ ಮಾತಾಡ್ತಿರಬಹುದಾ ಅಂತ ಕೂಡ ಮಾತಾಡ್ಕೊಳ್ತಿದ್ದಾರೆ ಜನ. ಆದ್ರೆ ನಾವೆಲ್ಲ ಕಾದು ನೋಡ್ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಏನ್ ಮಾತಾಡ್ತಾರೆ ಅಂತ ಹೇಳಿ. ಸುಮಾರು ಅರ್ಧ ಗಂಟೆ ಕಳೆದೋಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಅಂತ್ಯಗೊಳ್ಬೇಕಿತ್ತು. ಟೈಮ್ ಅಂದ್ರೆ ಟೈಮ್. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಕಾರ್ಯಾಲಯದ ಮೂಲಕ ಇದನ್ನ ಟ್ವೀಟ್ ಮಾಡಿರೋದು. ಅಂದ್ರೆ ಅವರು ಟೈಮ್ ಯಾವಾಗ ಹೇಳ್ತಾರೋ ಅದೇ ಟೈಮಿಗೆ ಭಾಷಣವನ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಬಾರಿಯೂ ಕೂಡ 11:45ರಿಂದ 12 ಗಂಟೆ ಅಷ್ಟೊತ್ತಿಗೆ ಭಾಷಣವನ್ನ ಮಾಡ್ತೀನಿ, ಪ್ರತಿಯೊಬ್ರು ಕೂಡ ನೋಡಿ ಇಟ್ಸ್ ಇಂಪಾರ್ಟೆಂಟ್ ಮೆಸೇಜ್ ಅಂತ ಕೂಡ ಅವರು ಟ್ವೀಟ್ ಮಾಡಿದ್ದಾರೆ. ಆದ್ರೆ ಜನ ಈಗಲೂ ಕೂಡ ಕಾದು ಕುಳಿತಿದ್ದಾರೆ. ಅರ್ಧ ಗಂಟೆ ಸಮಯ ಆಗಿದೆ, ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಭಾಷಣವನ್ನ ಸ್ಟಾರ್ಟ್ ಮಾಡಿಲ್ಲ? ಮಗದೊಂದು ಮೂಲಗಳು ಹೇಳ್ತಾ ಇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಚಿವರು ಆದಿಯಾಗಿ ಅವರ ಮನೆಯಲ್ಲಿ ಅಜಿತ್ ಧೋವಲ್ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅಜಿತ್ ಧೋವಲ್ ಅವರ ಜೊತೆ ಮಾತುಕತೆ ನಡೆಸಬೇಕಾದ್ರೆ ಅದು ದೇಶದ ಭದ್ರತೆಗೆ ಸಂಬಂಧಿಸಿದ ವಿಷಯನೇ ಆಗಿರಬಹುದು ಅಂತ. ಯಾಕಂದ್ರೆ ಅಜಿತ್ ಧೋವಲ್ ಅವರು ರಾಷ್ಟ್ರೀಯ ರಕ್ಷಣಾ ಸಲಹೆಗಾರರು ಕೂಡ ಹೌದು. ಸೊ ಅವರ ಜೊತೆ ಅಂತ ಇಂಪಾರ್ಟೆಂಟ್ ಮಾತುಕತೆ ಏನ್ ನಡೀತಾ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಇದು ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅಥವಾ ಏನಾದ್ರೂ ಭಾಷಣ ಮಾಡ್ಬೇಕಂದ್ರೆ ಏನಾದ್ರೂ
ಅನೌನ್ಸ್ ಮಾಡ್ಬೇಕಂದ್ರೆ ಅದು ಮುಂಚೆನೆ ನಿಗದಿ ಆಗ್ತಿತ್ತು. ಆದ್ರೆ ದಿಢೀರ್ ಅಂತ ಇವತ್ತು ಬೆಳಗ್ಗೆ ಇದನ್ನ ಟ್ವೀಟ್ ಮಾಡಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆ 11:45ರಿಂದ 12 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನದಷ್ಟೊತ್ತಿಗೆ ನಾನು ಭಾಷಣವನ್ನ ಮಾಡ್ತೀನಿ, ಇಂಪಾರ್ಟೆಂಟ್ ಮೆಸೇಜ್ ಇದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಆದ್ರೆ ಪ್ರಧಾನಿ ಮೋದಿ ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ದೇಶದ ಜನ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ ಕಾದು ಕುಳಿತಿದ್ದಾರೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಅದು ಕೂಡ ಅಜಿತ್ ಧೋವಲ್ ಜೊತೆ, ಅಂದ್ರೆ ರಾಷ್ಟ್ರೀಯ ರಕ್ಷಣಾ ಸಲಹೆಗಾರರ ಜೊತೆ ಮಾತಾಡ್ತಿದ್ದಾರೆ. ಅಂದ್ರೆ ದೇಶಕ್ಕೆ ಏನ್ ಗಂಡಾಂತರ ಕಾದಿದೆಯೋ ಅಂತ ಕೂಡ ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ. ಬೇಗ ಬನ್ನಿ, ಬೇಗ ಮಾತನಾಡಿ ಅಂತ ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ ಜನ. ಯಾಕಂದ್ರೆ ಸುಮಾರು 35 ನಿಮಿಷಗಳು ಆಲ್ರೆಡಿ ಕಳೆದಿವೆ. ಇನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಿಲ್ಲ. ಇನ್ನು 4 ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಸ್ಟಾರ್ಟ್ ಆಗುತ್ತೆ ಅನ್ನೋದರ ಕುರಿತು ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆ ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್ ನಿನ್ನೆ ಈ ಭೀತಿಯನ್ನ ವ್ಯಕ್ತಪಡಿಸಿತ್ತು. ಚುನಾವಣೆಗಿನ ಮುಂಚೆ, ಲೋಕಸಭಾ ಚುನಾವಣೆಗಿನ ಮುಂಚೆ ಭಾರತ ಮಗದೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಬಹುದು ಅಂತ. ಆದ್ರೆ ಮಗದೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ಇವೆರಡನ್ನೂ ನಾವು ನೋಡಿದ್ರೆ ಏನಾದ್ರೂ ಆಗಿದೆಯಾ, ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಏನಾದ್ರೂ ಇಂಪಾರ್ಟೆಂಟ್ ಬೆಳವಣಿಗೆಗಳು ಆಗಿದೆಯಾ, ಭಾರತ ಮಗದೊಂದು ಬಾರಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದ್ಯಾ ಅಂತ. ಯಾಕಂದ್ರೆ ಪದೇ ಪದೇ ಗಡಿ ಉಲ್ಲಂಘನೆಯನ್ನ ಮಾಡ್ತಾನೆ ಇತ್ತು ಪಾಕಿಸ್ತಾನ. ಇದರಿಂದ ರೋಸಿ ಹೋಗಿರುವಂತಹ ನಮ್ಮ ಸೇನೆ ಮಗದೊಮ್ಮೆ ಪಾಕ್ ಅನ್ನ ನುಸುಳಿ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಏನಾದ್ರೂ ಮಾಡಿದ್ದಾರಾ ಅಂತ. ಯಾಕಂದ್ರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಮಗದೊಮ್ಮೆ ನಮ್ಮ ಮೇಲೆ ದಾಳಿ ಆಗಬಹುದು, ಭಾರತ ದಾಳಿ ನಡೆಸಬಹುದು ಅನ್ನುವಂತ ಭೀತಿಯನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇವತ್ತು ನೆನ್ನೆ ತಾನೇ ಅವರು ಅದನ್ನ ಹೇಳಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರ್ ಭಾಷಣ ಮಾಡೋದಾಗಿ ಘೋಷಿಸಿಕೊಂಡಿದ್ರು. ಆದ್ರೆ ಡಿಲೇ ಆಗ್ತಾ ಇದೆ. ಸುಮಾರು 40 ನಿಮಿಷಗಳು ಆಗಿದೆ. ಇನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಸ್ಟಾರ್ಟ್ ಮಾಡಿಲ್ಲ. ಆದ್ರೆ ಮೂಲಗಳು ಹೇಳ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕ್ಯಾಬಿನೆಟ್ನ ಪ್ರಮುಖ ಸಚಿವರು ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ, ಮಾತುಕತೆಯನ್ನ ನಡೆಸ್ತಿದ್ದಾರೆ ಅಂತ. ಅಂದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಿಸಿರುವಂತಹ ವಿಷಯನೇ ಆಗಿರಬಹುದು ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. 2016ರಲ್ಲಿ ನೋಟ್ ಬ್ಯಾನ್ ಆದಾಗ್ಲೂ ಕೂಡ ಇಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತೀನಿ ಅಂತ ಹೇಳಿ ಏಕ್ದಮ್ ಒಂದು ಭಾಷಣವನ್ನ ಸ್ಟಾರ್ಟ್ ಮಾಡೇ ಬಿಟ್ರು, ನೋಟ್ ಬ್ಯಾನ್ ಅನ್ನ ಘೋಷಣೆ ಮಾಡೇ ಬಿಟ್ರು. ಆದ್ರೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಅಂತ ಕೂಡ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ಜನ. ಮನೆಯಲ್ಲಿರೋರಿಗೂ ಕೂಡ ಒಂದ್ ರೀತಿಯಾಗಿರುವಂತ ಟೆನ್ಷನ್, ಆಫೀಸಲ್ಲಿ ಹೋಗಿರೋರ್ಗೂ ಕೂಡ ಒಂದ್ ರೀತಿಯಾಗಿರುವಂತ ಟೆನ್ಷನ್, ಕೆಲಸ ಮಾಡೋದಕ್ಕೂ ಆಗ್ತಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಮಹತ್ವದ ಘೋಷಣೆಯನ್ನ ಏನ್ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಭಾಷಣವಾಗಿದೆ. ಇಂಪಾರ್ಟೆಂಟ್ ಮೆಸೇಜ್ ಅನ್ನ ಅವರು ದೇಶದ ಜನರಿಗೆ ಕೊಡ್ತೀನಿ ಅಂತ ಸ್ವತಃ ಅವರೇ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಪ್ರಧಾನಿ ಮೋದಿ ಭಾಷಣ ಸ್ಟಾರ್ಟ್ ಆಗಿಲ್ಲ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಘೋಷಣೆ, ಅತಿ ದೊಡ್ಡ ಭಾಷಣ ಇದಾಗಿರಬಹುದಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ದೊಡ್ಡ ಘೋಷಣೆಯನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಕಾದು ಕುಳಿತಿರಿ ಅನ್ನುವ ಕುರಿತು ನಮಗೆ ಮಾಹಿತಿ ಬರ್ತಾ ಇದೆ. ಈಗಾಗಲೇ 40 ನಿಮಿಷಗಳು ಆಲ್ರೆಡಿ ಕಳೆದಿದೆ. ಇಷ್ಟು ಸಮಯ ತಗೊಳ್ಳಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋದಕ್ಕೆ. ಅವ್ರು ಯಾವ ಟೈಮನ್ನ ನಿಗದಿ ಮಾಡಿರ್ತಾರೋ ಅದೇ ಟೈಮಲ್ಲಿ ಬಂದು ಭಾಷಣವನ್ನ ಮಾಡ್ತಾರೆ, ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ಇವತ್ತ್ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ, ಅಂಥ ಇಂಪಾರ್ಟೆಂಟ್ ಏನಿದೆ ಅಂತ ಜನ ಕೂಡ ಕಾದು ಕುಳಿತಿದ್ದಾರೆ. ಆದ್ರೆ ಒಂದು ಸೈಡ್ ನೋಡೋದಾದ್ರೆ
ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್ ಅವರು ಭಾರತ ಮತ್ತೊಮ್ಮೆ ದಾಳಿ ಮಾಡಬಹುದು ನಮ್ಮ ಮೇಲೆ ಅನ್ನುವಂತಹ ಭೀತಿಯನ್ನ ವ್ಯಕ್ತಪಡಿಸಿತ್ತು. ಮಗದೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಷಣ ಮಾಡುವಂತಹ ಸಮಯದಲ್ಲಿಯೂ ಕೂಡ ಅವರ ಸಚಿವರು, ಕೇಂದ್ರ ಸಚಿವರು ಹಾಗೂ ರಾಷ್ಟ್ರೀಯ ರಕ್ಷಣಾ ಸಲಹೆಗಾರರಾಗಿರುವಂತಹ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರಂತೆ. ಹಾಗಾದ್ರೆ ಏನಾದ್ರೂ ಆಗಿರಬಹುದಾ ಭದ್ರತೆಗೆ ಸಂಬಂಧಿಸಿದಂತೆ ಅಂತ ಕೂಡ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದೇಶದ ಜನತೆ, ಮೂಲೆ ಮೂಲೆಯ ಜನ ಕೂಡ ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ. ಟಿವಿ ಆನ್ ಮಾಡಿದ್ದಾರೆ, ರೇಡಿಯೋ ಆನ್ ಮಾಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕಾದು ಕುಳಿತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕಿಷ್ಟು ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ? ಇಷ್ಟೊತ್ತಿಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ಆಗಿ ವಿಪಕ್ಷ ಭಾಷಣ ಆಗಿಯೂ ಕೂಡ ವಿಪಕ್ಷ ಅವ್ರ ಮೇಲೆ ಮುಗಿ ಬೀಳ್ತಾ ಇತ್ತು ಇಷ್ಟು ಸಮಯದ ಒಳಗಡೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಸುಮಾರು 40 ನಿಮಿಷಗಳ ಕಾಲ ಡಿಲೇ ಆಗಿದೆ. ಯಾಕೆ ಇದನ್ನ ಮಾಡ್ತಿದ್ದಾರೆ? ಅವರೇ ಘೋಷಿಸಿಕೊಂಡಿದ್ದು ದಿಢೀರಂತ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ದಿನಚರಿಯಲ್ಲಿ ಇಲ್ಲದೇ ಇದ್ರೂ ಕೂಡ ಇವತ್ತು ಬೆಳಗ್ಗೆ 11:45ರಿಂದ 12 ಗಂಟೆ ಸಮಯದಷ್ಟೊತ್ತಿಗೆ ನಾನು ದೇಶವನ್ನ ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಹೇಳ್ತಿದ್ರು. ಇದೀಗ